ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಡ್ತೀವಿ ಅಂತ ನಿಮ್ಮ ಮನೆಗೆ ಬರ್ತಕ್ಕಂಥ ಸೈಬರ್ ಕಳ್ಳರು ನಿಮ್ಮ ತಮ್ಮ ಇಂಪ್ರೆಷನ್ ತಗೊಂಡು ನಿಮ್ಮ ಬಯೋಮೆಟ್ರಿಕ್ ಫೋಟೋಗ್ರಫಿ ಎಲ್ಲವನ್ನ ಪಡ್ಕೊಂಡು ಕೊನೆಗೆ ಮೋಸ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಸೈಬರ್ ಸ್ಕ್ಯಾಮ್ ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಸಾರ್ವಜನಿಕರು ಅಂತ ನೋಡೋಣ. ಬೆಂಗಳೂರಿಗರೇ ಎಚ್ಚರ ಎಚ್ಚರ ಎಚ್ಚರ. ಹೆಲ್ತ್ ಕಾರ್ಡ್ ಮಾಡಿಸ್ಕೊಡ್ತೀವಿ ಅಂತ ಬರ್ತಾರೆ, ದಾಖಲೆ ಕೇಳ್ತಾರೆ, ಫಿಂಗರ್ ಪ್ರಿಂಟ್, ಫೋಟೋ, ಬಯೋಮೆಟ್ರಿಕ್ ಕೊಟ್ರಿ ಕೆಟ್ರಿ. ದಿನೇ ದಿನೇ ಆನ್ಲೈನ್ ವಂಚನೆ, ಸೈಬರ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಹೊಸ ರೂಪದಲ್ಲಿ ವಂಚನೆ ಮಾಡ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರದ ಸರ್ವಿಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಆದೇಶವನ್ನ ಸಾರಿದೆ. ಇತ್ತೀಚೆಗೆ ಕೆಲವು ಗುಂಪು ಮನೆಗಳಿಗೆ ಭೇಟಿ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸ್ಕೊಡ್ತೀವಿ, ಫಿಂಗರ್ ಪ್ರಿಂಟ್, ಬಯೋಮೆಟ್ರಿಕ್, ಫೋಟೋ ಕೊಡಿ ಅಂತಾರೆ. ಆದ್ರೆ ಈ ರೀತಿ ಕೇಳ್ಕೊಂಡು ಕೇಂದ್ರ ಸರ್ಕಾರದವರು ಯಾರು ಕೂಡ ಮನೆ ಬಳಿ ಬರುವುದಿಲ್ಲ. ಯಾರಾದ್ರೂ ಈ ರೀತಿ ಮನೆ ಬಳಿಗೆ ಬಂದ್ರೆ ಪೊಲೀಸ್ ಠಾಣೆಗೆ ದೂರು ನೀಡಿ ಅಂತ ಎಚ್ಚರಿಸಿದೆ. ಇನ್ನು ಸೈಬರ್ ತಜ್ಞರು ಕೂಡ ಎಚ್ಚರಿಸ್ತಾ ಇದ್ದು, ಈ ರೀತಿ ಎಲ್ಲ ಯಾರು ಬರಲ್ಲ, ಮಾಹಿತಿಯನ್ನ ಹಂಚ್ಕೊಳ್ಬೇಡಿ ಅಂತ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಯಾರು ನಿಮ್ಮ ಮನೆಗೆ ಬಂದು ID ಕಾರ್ಡ್ ತೋರಿಸಿ ನಿಮ್ಮ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ದಯವಿಟ್ಟು ಕೊಡಬೇಡಿ. ಯಾಕಂದ್ರೆ ಈಗ ನಮ್ಮ ದೇಶದಲ್ಲಿ AEPS ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತಿದೆ. ಅದರಲ್ಲಿ ನೀವು ಎಲ್ಲಿಯಾದರೂ ನಿಮ್ಮ ಬಯೋಮೆಟ್ರಿಕ್ಸ್ ಮತ್ತು ನಿಮ್ಮ ಆಧಾರ್ ನಂಬರನ್ನು ಬೇರೆಯವರಿಗೆ ಕೊಟ್ಟರೆ ಅವರು ನಿಮ್ಮ ಬ್ಯಾಂಕ್ ಖಾತೆಯಿಂದ 10,000 ರೂಪಾಯಿಯಷ್ಟು ಅಮೌಂಟನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗುತ್ತೆ. ಸೊ ಎಷ್ಟೋ ಜನರು ಈ ಥರ ಒಂದು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮಿಗೆ ಬಲಿಯಾಗಿದ್ದಾರೆ. ಸೊ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಆದಷ್ಟು ನಮ್ಮ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡುವುದು ಉತ್ತಮ. ನೀವು ಆಧಾರ್ ಪೋರ್ಟಲ್ ಹೋಗ್ಬಿಟ್ಟು ಅಥವಾ ಮೈ ಆಧಾರ್ ವೆಬ್ಸೈಟಿಗೆ ಹೋಗಿ ಅಲ್ಲಿಂದ ನೀವು ಅದನ್ನು ಎನೇಬಲ್ ಬಯೋಮೆಟ್ರಿಕ್ ಲಾಕ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ದಯವಿಟ್ಟು ಮಾಡಿ. ಒಟ್ಟಾರೆ ಆನ್ಲೈನ್ ವಂಚಕರು ಈ ರೀತಿ ಸರ್ಕಾರದ ಹೆಸರೇಳ್ಕೊಂಡು ವಂಚನೆ ಮಾಡ್ತಿದ್ದಾರೆ, ಎಚ್ಚರ ವಹಿಸಿ. ಆ ರೀತಿ ಅನುಮಾನ ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಒಳ್ಳೇದು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.